ವೇದಿಕೆಯಲ್ಲಿರುವ ಗಣ್ಯರೇ, ನಿಕಟಪೂರ್ವ ಅಧ್ಯಕ್ಷರೇ, ಸಮ್ಮೇಳನದ ಉದ್ಘಾಟಕರೇ, ಯಶಸ್ಸಿನ ಹಿಂದೆ ಕಾರಣೀಭೂತರಾದಂತಹ ಎಲ್ಲ ಕಾರ್ಯಕರ್ತರೇ, ಎಲ್ಲರಿಗೂ ನಮಸ್ಕಾರ. ಶ್ರೀನಾಥರು ಮತ್ತು ಇಲ್ಲಿ 2-3 ಜನ ಅಧ್ಯಕ್ಷರಿದ್ದಾರೆ. ಸಮ್ಮೇಳನಕ್ಕೆ ನಾನು ಅಧ್ಯಕ್ಷ, ಸ್ವಾಗತ ಸಮಿತಿಗೆ ಮತ್ತೊಬ್ಬರು ಅಧ್ಯಕ್ಷರು, ತಾಲೂಕಿಗೊಬ್ಬರು ಅಧ್ಯಕ್ಷರು, ಜಿಲ್ಲೆಗೊಬ್ಬರು ಅಧ್ಯಕ್ಷರು. ಹೀಗಾಗಿ ನನ್ನ ಜವಾಬ್ದಾರಿಯನ್ನೆಲ್ಲ ನಾನು ಹಂಚಿಕೊಳ್ತೇನೆ. ಹೇಳಿದ್ದಾರೆ ಶ್ರೀನಾಥರು, ಶಂಕರ ಭಟ್ರೆ ಮನೆಯೆಲ್ಲ ನಿಮ್ಮದೇ, ಬೀಗದ ಕೈ ನಮ್ಮ ಹತ್ರ ಕೊಡಿ ಅಂತ. ಒಪ್ಪಿಕೊಂಡಿದ್ದೇನೆ ನಾನು. ಸುಲಭ ಅಲ್ವಾ? ಲೆಕ್ಕ ಕೇಳುವುದು ಅವ್ರ ಹತ್ರ, ನನಗೇನು ಕೆಲಸ ಇಲ್ಲ ಅನ್ನುವ ಕಾರಣಕ್ಕಾಗಿ ನಿಕಟಪೂರ್ವ ಅಧ್ಯಕ್ಷರಾದಂಥ ಗಟ್ಟಿಯವರು ಒಂದು ಮಾತು ಹೇಳಿದರು. ನನಗೆ ಎಚ್ಚರವಾಗಿ ಬಾವುಟ ಕೊಡುವಾಗ ಅವರ ಹಿಂದಿನ ಆಶಯವನ್ನು ಹೇಳಿದರು. ಏನಾಗಿದೆ ಕನ್ನಡದ ಸ್ಥಿತಿ, ಏನಾಗಿದೆ ಕನ್ನಡದ ಭಾಷೆಯ, ಸಂಸ್ಕೃತಿಯ, ಸಾಹಿತ್ಯದ ಇತಿ ಮಿತಿ ಗತಿಗಳೆಲ್ಲ ಅಂತ. ನಾನು ಅವರಿಗೊಂದು ಚುಟುಕು ಹೇಳಿ ಬೇಗನೆ ಮುಗಿಸುವ ಪ್ರಯತ್ನ ಮಾಡ್ತೇನೆ. ನಮ್ಮ ಕಚೇರಿಯು ಮಳೆಗಾಲದಲ್ಲಿ ಸೋರುವುದೆಂದನು ನಂದ. ನಮ್ಮ ಕಚೇರಿ ಮಳೆಗಾಲದಲ್ಲಿ ಸೋರ್ತದೆ ಅಂತ ನಂದ ಹೇಳಿದ. ಪ್ರತಿ ವರ್ಷವೂ ಇದೆ ಇದರ ದುರಸ್ತಿಯು, ನಮಗಿದೆ ಕಾಂಚನ ಗಂಗಾ. ಪ್ರತಿ ವರ್ಷವೂ ಇದೆ ಸರ್, ನೀವೇನು ತಲೆಬಿಸಿ ಮಾಡಬೇಡಿ. ಪ್ರತಿ ವರ್ಷ ಇದೆ, ದುರಸ್ತಿ ಆಗ್ತದೆ, ಅನುದಾನ ಬರ್ತದೆ. ನಮಗಿದೆ ಕಾಂಚನ ಗಂಗಾ. ನಮಗೆ ಇದರಿಂದ ವರ್ಷವೂ ಕಾಂಚನ ಗಂಗಾ ರೂಪದಲ್ಲಿ ಹರಿತಾ ಬರ್ತಾಳೆ ಅಂತ. ಇನ್ನು ನನ್ನ ಭಾಷಣ ಶುರು ಮತ್ತು ಕೊನೆ ಬೇಗ ಮುಗಿಸ್ತೇನೆ. ಯಾಕೆಂದರೆ ಹೇಳಿದ್ದಾರೆ ಇರಾದವರು ಮತ್ತು ನನ್ನ ಸ್ನೇಹಿತರೆಲ್ಲ, ಅಧ್ಯಕ್ಷರೇ ಇರು, ಕಡೆಸಾದ ಶುರು ಮಾಡ ಬೇಗ ಮುಗಿಪೋಡು, ಬೇಗ ಶುರು ಮಾಡ ಕಡೆಸಾದ ಮುಗಿಪೋಡು ಅಂತ. ಹಾಗಾಗಿ ನಾನು ಅದಕ್ಕೆ ಒಪ್ಪಿದ್ದೇನೆ. ಬೇಗ ಸಮ್ಮೇಳನ ಆರಂಭ ಆದರೆ ನನಗೆ ಸ್ವಲ್ಪ ನಾಲಿಗೆ ಉದ್ದ ಬಿಡೋ, ತಡಾಗಿ ಆರಂಭ ಆದರೆ ಕತ್ತರಿ ಪ್ರಯೋಗ ಮಾಡೋ. ಸೆನ್ಸಾರಿನ ಗೊತ್ತು ನಮಗೆ ಕೊಟ್ಟಿದ್ದಾರೆ, ಆದ್ದರಿಂದ ಬೇಸರ ಇಲ್ಲ. ಆದರೆ ಹೇಳಬೇಕಾದಂತಹ ಕರ್ತವ್ಯ ಮತ್ತು ಬದ್ಧತೆಯ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದು 3 ಮಂದಿ ಅಧ್ಯಕ್ಷರ 4ನೇ ಅಧ್ಯಕ್ಷನಿಗೆ ಬಾಧ್ಯತೆ ಇದೆ ಅಂತ ಭಾವಿಸ್ತೇನೆ. ಬಂಟ್ವಾಳ ತಾಲೂಕು 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಶುಭ ಸಂದರ್ಭದಲ್ಲಿ ಸಮಾಹಿತರಾದ ಎಲ್ಲ ಸೋದರ ಸೋದರಿಯರಿಗೆ ಅಭಿವಾದನೆಗಳನ್ನು ಸಲ್ಲಿಸ್ತೇನೆ. ಈ ಸಮ್ಮೇಳನಾಧ್ಯಕ್ಷ ಸ್ಥಾನದಿಂದ ನನ್ನ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟ ಎಲ್ಲ ಕನ್ನಡ ಮನಸ್ಸುಗಳಿಗೆ ಋಣಭಾರ ಸಲ್ಲಿಸ್ತೇನೆ. ನನ್ನ ಇತಿಮಿತಿಯಲ್ಲಿ ಕನ್ನಡ ನುಡಿಗೆ, ಕನ್ನಡ ನಾಡಿಗೆ ನನ್ನಿಂದ ಸಂದ ಸಾಹಿತ್ಯದ ಪರಿಚರ್ಯೆಯನ್ನು ಗುರುತಿಸಿ ಅಭಿನಂದಿಸಿ ಈ ಸಮ್ಮೇಳನದ ಅಧ್ಯಕ್ಷತೆಯ ಗೌರವದ ಮಣೆ ನೀಡಿ ಪ್ರೀತಿಯ ಅಭಿಮಾನ ತೋರಿದ್ದೀರಿ. ನಮ್ಮೆಲ್ಲರ ಸಾಹಿತ್ಯ ಪ್ರೇಮ ಸಜ್ಜನಿಕೆಯ ಹೃದಯ ವೈಶಾಲ್ಯದ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಆರಾಧನೆಯಲ್ಲಿ ನನ್ನೀ ಆಶಯದ ನುಡಿಸುಮಗಳನ್ನು ಒಪ್ಪಿಸಿಕೊಳ್ಳಿ ಎಂದು ಪ್ರಾರ್ಥಿಸ್ತೇನೆ. ಭಾಷಣ ದೀರ್ಘವಾಗಿದೆ, ನಾನು ಬೇಗನೆ ಮುಗಿಸಬೇಕಾದಂಥ ಬಾಧ್ಯತೆ ಇರುವುದರಿಂದ ಸಾಹಿತ್ಯದ ನೇರ ಸಂಬಂಧ ಸಂಸ್ಕೃತಿಗೆ ಅಂತ ಹೇಳುವವ ನಾನು, ಪ್ರತಿಪಾದಿಸುವವ ನಾನು. ಸಾಹಿತ್ಯ ಮತ್ತು ಸಂಸ್ಕೃತಿ ಒಂದೇ ನಾಣ್ಯದ 2 ಮುಖಗಳು ಅಂತ ಭಾವಿಸ್ತೇನೆ. ಯಾವ ನಾಡಿನಲ್ಲಿ, ಯಾವ ಪ್ರದೇಶದಲ್ಲಿ ಸಾಹಿತ್ಯ ಸಂಪದ್ಭರಿತವಾಗಿರ್ತದೋ ಅಲ್ಲಿ ಸಂಸ್ಕೃತಿಯೂ ಸಂಪದ್ಭರಿತವಾಗಿರ್ತದೆ, ಇರಬೇಕು. ಈ ನಮ್ಮ ನಾಡಿನ ಹಿರಿಯವರ ಬಗ್ಗೆ ಕವಿರಾಜ ಮಾರ್ಗದಿಂದ ತೊಡಗಿ ಬಹುಮಂದಿ ಇದನ್ನು ಉಲ್ಲೇಖಿಸಿದ್ದಾರೆ. ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು, ಓದಿರಲೇಬೇಕಾಗಿಲ್ಲ, ಅವರು ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಆಗಿದ್ದರಂತೆ. ಹೀಗೆ ಜೆ ಪಿ ರಾಜರತ್ನಂ ಆಗಲಿ, ಕಯ್ಯಾರ್ ಕಿಂಜಂಡಯ್ಯವರಾಗಲಿ, ಅಥವಾ ಮಂಜೇಶ್ವರ ಗೋವಿಂದ ಪೈಗಳಾಗಲಿ, ಕನ್ನಡದ ಕವಿಕುಲದವರೆಲ್ಲ ಇಂದು ಯಾರು ಪ್ರತಿಷ್ಠೆಯಿಂದ ವಿಶೇಷ ಪ್ರಶಸ್ತಿಯನ್ನೆಲ್ಲ ಭಾಜನರಾಗಿದ್ದಾರೋ ಅವರೆಲ್ಲರೂ ಶಿಶು ಸಾಹಿತ್ಯದಿಂದ ತೊಡಗಿ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಕಷ್ಟು ಕೈಯಾಡಿಸಿದ್ದಾರೆ. ಹಾಗೆ ಅಂತ ಪಂಜೆಯವರಿಂದ ತೊಡಗಿ ಕೈಯಾರವರೆಗೂ ಎಲ್ಲರೂ ಶಿಶು ಸಾಹಿತ್ಯದಲ್ಲಿ ಸಾಕಷ್ಟು ನಿಪುಣರು ಮತ್ತು ನಮಗೆ ಮಾರ್ಗದರ್ಶನದ ಮಾಡಿದವರೂ ಇದ್ದಾರೆ. ಹಾಗಾಗಿ
ಅವರೆಲ್ಲರ ಪಾಠ ನಮಗಿದೆ. ಈಗ ಗಟ್ಟಿಯವರೊಂದು ಮಾತು ಹೇಳಿದರು, ನಮ್ಮ ಸಂಸ್ಕೃತಿ, ನಮ್ಮ ನಡೆ, ನಮ್ಮ ಇದೆಲ್ಲ ಏನಾಗಿದೆ ಅಂತ ಕೇಳಿದರೆ ನನಗೆ ಅನ್ನಿಸ್ತದೆ ಇದು ನಾವು ಯಾರಿಗೆ ಹಾಕಿಕೊಳ್ಬೇಕಾದಂಥ ಪ್ರಶ್ನೆ ಅಂತ. ಪಂಪ ಆರಂಕುಸಂ ಇಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳಿದ. ನಾನು IT-BT ಆದರೆ ಬನವಾಸಿಯಲ್ಲಿ ಇರ್ತೇನೆ ಸ್ವಾಮಿ, ಇರೋದಿಲ್ಲ. ಅಪ್ಪನನ್ನು ಅಮ್ಮನನ್ನು ಇಲ್ಲಿ ಬಿಟ್ಟು ನಾನು ಬೆಂಗಳೂರಿಗೋ ಎಲ್ಲಿ ಹೆಚ್ಚು ತಿಂಗಳಿಗೆ 1.5 ಲಕ್ಷ 2 ಲಕ್ಷ, ವರ್ಷಕ್ಕೆ 24 ಲಕ್ಷ ಸಿಗ್ತದೋ ಅಲ್ಲಿಯೇ ಹೋಗ್ತೇನೆ. ಪಂಪನೆಂತ ಗಾಂಪನ ಅಂತ ಹೇಳಲಿಕ್ಕಿಲ್ವ ನಾವು? ಅಭಿನವ ಪಂಪನಂತಹ ನಾಡೋಜ ಮುಡಿಯರಂಥ ವ್ಯಕ್ತಿಗಳು ಪಂಪನನ್ನು ಹಾಕಿ ನಮ್ಮ ಮುಂದೆ ತೆರೆದಿಟ್ಟರು. ಆ ತೆರೆದಿದ್ದನ್ನು ಮಡಚಿ ನಾವು ಪಂಪನನ್ನು ಬಿಟ್ಟು ಹೋದೆವು. ಹಾಗಾಗಿ ಈಗ ನಿಮ್ಮ ಹಾಗೆ ನಮಗೂ ಮನಸ್ಸು ಕಾಡ್ತಾ ಇದೆ. ಏನು ಮಾಡಬಹುದು ಅಂತ ನಾವು ಯೋಚಿಸ್ತೇವೆ. ಅದರ ಭಾಷಣದ ಕೊನೆಯ ಭಾಗದಲ್ಲಿ ಅದಕ್ಕೂ ನನ್ನ ಬಳಿ ದೊರಕಬಹುದಾದ, ನಾನು ಕಂಡುಕೊಳ್ಳಬಹುದಾದ ಪೋಷಕರು, ಕನ್ನಡ ಮನಸ್ಸುಗಳು, ಕನ್ನಡ ಶಾಲೆಗಳು, ಕನ್ನಡ ಅಧ್ಯಾಪಕರು, ಸ್ವಯಂ ಸೇವಾ ಸಂಸ್ಥೆಗಳು, ಸ್ತ್ರೀ ಶಕ್ತಿ ಪಂಗಡಗಳು ಎಲ್ಲ ಮಾಡಬಹುದಾದಂಥ ಕಾರ್ಯಗಳ ವೈಖರಿ ಒಂದು ಬೇರೆ ಇದೆ. ಅದು ಏನಿದ್ರೂ ಕೂಡ ಈಗ ನಾವು ಮೊದಲೆಲ್ಲ ಶಾಲೆಗೆ ಹೋಗ್ತಿದ್ದ ಕಾಲದಲ್ಲಿ ಶಾಲೆಯಲ್ಲಿ ಸಾಹಿತ್ಯ ಸಭೆಗಳಿದ್ದವು, ಚರ್ಚಾ ಕೂಟಗಳಿದ್ದವು, ಸಾಹಿತ್ಯ ಗೋಷ್ಠಿಗಳಿದ್ದವು, ಕವಿತಾ ರಚನಾ ಕಮ್ಮಟಗಳಿದ್ದವು. ಇವೆಲ್ಲವೂ ಇದ್ದವು. ಅಧ್ಯಾಪಕರಿದ್ದರು. ನಮಗೆ ಯಾರಿಗೆ ಸಭಾ ಕಂಪನ ಇರಲಿಲ್ಲ. ಶಂಕರಭಟ್ಟ ಹೋಗುವಂತ ದೂಡಿದರೆ ನಾವು ಹೋಗ್ತಿದ್ದೆವು. ಅವರು ಹೇಳಿದ ವಿಷಯದ ಮೇಲೆ ಮಾತನಾಡ್ತಿದ್ದೆವು. ಇವತ್ತು ಮಾತನಾಡ್ತಾರೆ. ಇವತ್ತು ಸಾಕಷ್ಟು ಮಂದಿ ನಮ್ಮಿಂದ ಹೆಚ್ಚು ಚುರುಕಿದ್ದಾರೆ ನಮ್ಮ ಮಕ್ಕಳು. ವೆದರ್ ದೇ ಕಲ್ಚರ್ಡ್. ಇದು ಇಂಗ್ಲೀಷಿನವರು ಕೇಳಬೇಕು, ನಾನು ಕೇಳಬಾರದು. ಅವರಿಗೆ ಸಂಸ್ಕೃತಿ ಇದೆ ಅಂತ ನಾನು ಕೇಳುವ ಹಕ್ಕಿಲ್ಲ, ಇಂಗ್ಲೀಷಿನವರು ಕೇಳಬೇಕು. ಮೊದಲೆಲ್ಲ ನಾವು ಮಾಸ್ಟರನ್ನು ಕಂಡು ನಮಸ್ಕರಿಸ್ತಾ ಇದ್ದೆವು. ಇದು ಕ್ರಮ. ಈಗಲೂ ಗಟ್ಟಿಯವರಾಗಲಿ ತೆಳ್ಳಗಿನವರಾಗಲಿ ಎಲ್ರಿಗೂ ನಮಸ್ಕಾರವೇ. ಈಗ ಆಗಲ್ಲ. ಮಾಸ್ಟ್ರೇ ಬಾರೇ ಇಲ್ಲಿ. ಕಾಲ ಯಾಕೆ ಹೀಗಾಗಿದೆ? ವಿದ್ಯೆ, ಶಿಕ್ಷಣ ಅನ್ನುವುದು ಸಂಸ್ಕೃತಿಯನ್ನು ರೂಪಿಸುವುದಿಲ್ಲ ಅಂತ ಹೇಳುವುದು ನಾನು. ಶಿಕ್ಷಣವನ್ನು ದೂರ್ತಿಲ್ಲ ಅಥವಾ ಅಧ್ಯಾಪಕರನ್ನು ದೂರ್ತಿಲ್ಲ. ಇಲ್ಲಿ ಏನಾಗಿದೆ ಅಂದರೆ, ನನ್ನನ್ನು ಈಗಲೂ ನನಗೆ ಕಲಿಸಿದ ಮಾಸ್ಟರ್ ಒಬ್ಬರಿಬ್ಬರು ಇದ್ದಾರೆ. ನನಗೆ 72 ವರ್ಷ, 95, 94 ಅವರನ್ನು ಕಂಡ್ರೆ ನನಗೆ ಕಾಲು ಹಳೆ ವಿಲಿಯರ್ಸ್ ಪಂಪಿನಾಗ ಆಗ್ತದೆ, ನಡುಗುತ್ತದೆ. ಅವರು ನನ್ನ ಬೆನ್ನು ತಟ್ಟುತ್ತಾರೆ. ಆದರೆ ಇವತ್ತಿನ ನಂತರದ ಜನಾಂಗ ಮಾಸ್ಟ್ರೇ ಬನ್ನಿ ಇಲ್ಲಿ ಅಂತ ನಮ್ಮನ್ನು ವಿದ್ಯಾರ್ಥಿಗಳು ಕರೆಯುವಂಥ ಸ್ಥಿತಿಗೆ ತಲುಪಿದೆ. ಹಾಗಾಗಿ ಈ ಸಂಸ್ಕೃತಿಯ ಪಾಠವನ್ನು ಅಕ್ಷರಸ್ಥ ಅನ್ನುವುದು ವಿದ್ಯಾವಂತ ಅಂತ ಅರ್ಥ ಅಲ್ಲ. ಹಾಗೆ ತಿಳ್ಕೊಂಡಿದ್ರೆ ನಮ್ಮದು ತಪ್ಪದು. ಅಕ್ಷರಸ್ಥ ಬರೀ ಅಕ್ಷರಸ್ಥ ಮಾತ್ರ. ವಿದ್ಯೆ ಸಂಸ್ಕಾರವು ಯಾರಲ್ಲಿ ಮೇಳವಿಸ್ತದೋ ಅವ ಮಾತ್ರ ಆಂಗ್ಲ ಪದದ ಎಜುಕೇಟೆಡ್ ಆಗಬಲ್ಲ, ಕಲ್ಚರ್ಡ್ ಆಗಬಲ್ಲ. ಆದರೆ ನಮಗೆ ಹಾಗಾಗಲಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಈಗ ನಾವೆಲ್ಲ ಹೆಮ್ಮೆ ಪಡ್ತೇವೆ. ನಮ್ಮ ಮಕ್ಕಳು ಹೀಗೆ ಮಾಡಿ ಇದನ್ನು ನಿಮಗೆ ತೋರಿಸಿದ ಕೂಡಲೇ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದಷ್ಟು ಸಂತೋಷ ಪಡ್ತೇವೆ ನಾವು. ನನ್ನ ಮಕ್ಕಳು ಮೊಬೈಲ್ನಲ್ಲಿ ಯಾರಿಗೂ ಕಳಿಸ್ತಾರೆ, ಯಾರಿಂದು ತರಿಸ್ತಾರೆ, ಯಾವುದನ್ನು ನೋಡ್ತಾರೆ ಅಂತ. ಹಾಗಾಗಿ ಇವುಗಳನ್ನು ನಾನು ಯಾರನ್ನು ಹಳೆಯುತ್ತಿಲ್ಲ. ಗಟ್ಟಿಯವರೊಂದು ಮಾತು ಹೇಳಿದರು, ವಾಚನಾಲಯದ್ದು. ಅದಕ್ಕೆ ನಾನೊಂದು ಈಗಲೇ ಉತ್ತರ ಕೊಡ್ತೇನೆ. ವೇದಿಕೆಯಲ್ಲಿ ಉತ್ತರ ಇದೆ ನನ್ನ ಹತ್ರ ಸಿದ್ಧ. ಅಳಿಕೆಯಲ್ಲಿ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಸಾಹಿತ್ಯ ಸಮ್ಮೇಳನ ಅಂದರೆ ರಾಜಕಾರಣದವ್ರನ್ನ ಹಳೆಯುವುದು ಅಂತ ನೀವು ನಾಳೆ ಹೇಳಬಾರ್ದು. ಅದಕ್ಕೆ ಹೇಳ್ತಿರುವುದು ನಾನು. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಂದರು, ಹೇಳಿದರು ಸಮ್ಮೇಳನಕ್ಕೆ 5 ಲಕ್ಷ ರೂಪಾಯಿ ಅನುದಾನ ಅಂತ. ಅವರು ಹೆಲಿಕಾಪ್ಟರ್ ಹತ್ತಿದ್ರು. ನನ್ನಂಥ ಬೆಪ್ಪು ತಕ್ಕಡಿ ಏನೂ ಇರಲಿಲ್ಲ ನನಗೆ ಕೆಲಸ. ನಾನೊಂದು ಗೋಷ್ಠಿಗೆ ಯಾವುದಕ್ಕೆ ಹೋದೆ, ಭಾಗವಹಿಸಿದೆ. ಆದರೆ ಉತ್ಸಾಹ ತಡೆಯಲಿಲ್ಲ. ಕೊನೆಗೆ ಕೇಳಿದೆ, ಸರ್ಕಾರದಿಂದ ಅನುದಾನ ಬಂತವ 5 ಲಕ್ಷ ಅಂತ? ಇಲ್ಲ. ಆದರೆ ನಮ್ಮ ಸಂಸ್ಥೆ ಗಟ್ಟಿತ್ತು, ಅವರು 5 ಲಕ್ಷವನ್ನು ನಿಭಾಯಿಸಿದರು. ನನ್ನಂಥ ಬೆಪ್ಪು ತಕ್ಕಡಿ ಆದರೆ ಯಾರ ಆಸ್ತಿ ಮಾರಬೇಕಿತ್ತು ಸ್ವಾಮಿ, ಆಗಲಿಲ್ಲ. ಆದರೆ ಇಲ್ಲಿ ಹಾಗಾಗಲಿಲ್ಲ. ಇರದವರಿದ್ದಾರೆ, ಸಾಕಷ್ಟು ತೆರೆದ ಮನಸ್ಸುಗಳಿವೆ. ಇದಕ್ಕೆ ಅನುದಾನ ಇಲ್ಲ. ಈ ತಾಲೂಕು ಸಮ್ಮೇಳನಕ್ಕೆ ಅನುದಾನ ಇಲ್ಲ. ಎಲ್ಲ ಕೈ ಸುಟ್ಟುಕೊಂಡವರೇ ಇರೋದಿಲ್ಲ. ತಮ್ಮ ಹೃದಯವನ್ನು, ಮನಸ್ಸನ್ನು, ತೆರೆದ ಮನಸ್ಸನ್ನು ಹಾಕಿದವರಿರೋ. ಹಾಗಾಗಿ ಅನುದಾನ ಇಲ್ಲದಲ್ಲಿ ಏನಿದೆ ಅಂತ ಕೇಳಿದರೆ 8:30-9 ಗಂಟೆ ಆದರೂ ಜನ ಕೂತಿದ್ದಾರೆ. ಯಾಕೆ? ಇದು ನಮ್ಮದು ಅಂತ. ಮುಳಿಯ ಶಂಕರ ಭಟ್ಟದ್ದು, ಬಾಲಕೃಷ್ಣ ಗಟ್ಟಿಯವರದ್ದು, ಶ್ರೀನಾಥರದ್ದಲ್ಲ. ಇದು ಮಂಚಿಯ ಜನರ ಸಾಹಿತ್ಯ ಸಮ್ಮೇಳನ ಅಂತ ಜನ ನಿಂತಿದ್ದಾರೆ. ಆದ್ದರಿಂದ ನಿಮ್ಮ
ಶ್ರಮ ಏನಿದೆಯೋ ಅದು ಕನ್ನಡವನ್ನು ಖಂಡಿತ ಗೆಲ್ಲಿಸ್ತದೆ. ಕೆಲವು ದಿನ ಬೇಕಾಗ್ಬೋದು, ಕೆಲವು ಹೊತ್ತು ಬೇಕಾಗ್ಬೋದು. ಎಲ್ಲಿಯವರೆಗೆ ಕನ್ನಡ ಮನಸ್ಸಿರ್ತದೆ ಅಲ್ಲಿಯವರೆಗೂ ಇರ್ತದೆ. ಈಗ ಇನ್ನವರು ಹೇಳಿದಂಥ ವಾಚನಾಲಯದ ವ್ಯವಸ್ಥೆ, ನಮ್ಮ ಗ್ರಾಮದಲ್ಲಿ ವಾಚನಾಲಯಗಳಿವೆ, ಅಳಿಕೆಗೂ ಮಂಜೂರಾಗಿದೆ, ವಾಚನಾಲಯವೂ ಇದೆ. ತೊಂದರೆ ಏನಾಗಿದೆ ಅಂದರೆ, ನಾನು 1,000 ಪುಸ್ತಕ ಕೊಡ್ತೇನೆ, 10,000 ಪುಸ್ತಕ ಕೊಡ್ತೇನೆ, ನೀವು ತೆಗೆದುಕೊಳ್ಳಿ, ಇನ್ನೂ 10,000 ಗಟ್ಟಿಯವರದ್ದು ಮತ್ತೊಬ್ಬರದ್ದು ತಂದು ಕೊಡ್ತೇನೆ, ಬಲಿಷ್ಠವಾಗಿ ಬೆಳೆಯಿಸಿ ಅಂತ ಹೇಳಿದರೆ ಬೆಳೆಸುವವರು ಇಲ್ಲ, ಓದುವ ಮಕ್ಕಳು ಇಲ್ಲ, ಓದುವ ಜನರು ಇಲ್ಲ. ಹೇಳ್ತಾರೆ ನೀವು ಓದಬೇಕು ಅಂತ, ಅವರು ಮತ್ತೊಬ್ಬರಿಗೆ ಹೇಳ್ತಾರೆ ನೀವು ಓದಬೇಕು ಅಂತ, ಅಲ್ಲಿಗೆ ಮುಗಿಯಿತು. ಹಾಗಾಗಲಿಲ್ಲ. ಸಾಹಿತ್ಯದ ಕಥೆಯೂ ಇದೆ. ನಾವು ಸಾಹಿತ್ಯ ಅಂದರೆ ಏನು ಅಂತ ಹೇಳ್ತೇವೆ? ಹಿತೇನ ಸಹ, ಯಾವುದು ಸಮಾಜಕ್ಕೆ, ಸಂಸ್ಕೃತಿಗೆ, ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಹಿತವಾಗಿರ್ತದೋ ಅದು ಸಾಹಿತ್ಯ. ಬರೆದದ್ದೆಲ್ಲವೂ ಸಾಹಿತ್ಯ ಆಗುವುದಿಲ್ಲ, ಆಗಬೇಕಾಗಿಲ್ಲ. ಅದು ಬರೀ ಬರಹ ಆಗುತ್ತದೆ. ಸಾಮಾಜಿಕ ಸ್ವಾಸ್ಥ್ಯಕ್ಕೆ, ಸಂಸ್ಕೃತಿಯ ಪೋಷಣೆಗೆ, ಧಾರ್ಮಿಕ ಸಮನ್ವಯಕ್ಕೆ, ಸಾಮಾಜಿಕ ಸಾಮರಸ್ಯಕ್ಕೆ ಯಾವುದು ಪೂರಕವಾಗುತ್ತದೋ ಅದೇ ಸಾಹಿತ್ಯ ಅಂತ ಹೇಳುವವ ನಾನು. ಅದೇ ಸಾಹಿತ್ಯ ಆಗಿರಲೂಬೇಕು. ಈಗ ಇಲ್ಲಿ ಅವರು ಹೇಳಿದ್ರಲ್ಲ ಉದಾಹರಣೆಯನ್ನು, ಏನು ಸಾಮರಸ್ಯ ಅಂದರೆ ಏನು ಅಂತ, ಇದನ್ನೇ ನಾನು ಪ್ರತಿಪಾದಿಸ್ತೇನೆ ಅಂತ ಹೇಳ್ತಾ, ಏಳು ಕನ್ನಡ ತಾಯಿ, ಬಾಳು ಕನ್ನಡ ತಾಯಿ, ಕನ್ನಡದ ಒಳತಿವೋ ರಾಜರಾಜೇಶ್ವರಿ ಅಂತ ಹೇಳಿದವರು ಎಲ್ಲ. ಹೀಗೆ ನಮ್ಮ ಪೂರ್ವ ಕವಿ ಪರಂಪರೆಯಿಂದ ಬಂದಂತಹ ನಾಡಿನ ಅಭಿಮಾನ ಇಂದೂ ಇದೆ. ಕೆಲವಕ್ಕೆಲ್ಲ ಸ್ವಲ್ಪ ಮಂಕು ಕವಿದಿದೆ ಅಂತ ಹೇಳುವುದಿಲ್ಲ ನಾನು, ಮಬ್ಬಾಗಿದೆ. ಯಾಕೆ ಅಂದರೆ ಈ ಗಟ್ಟಿಯವರೋ ಗಟ್ಟಿಯಂಥವರೋ ನನ್ನಂಥವರೋ ಹೇಳಿದರೆ ಕೇಳುವ ಜನ ಇಲ್ಲಿರಬಹುದು. ಇದನ್ನು ಏನು ಹೇಳಿಯಾರು ನಾಳೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ರಾಜಕೀಯದವ್ರನ್ನು ಬೈಯುವುದೇ ಇವರ ಕೆಲಸವೋ ಅಂತ ಬಂದು ಹೋದಿದ್ದು. ನನಗೆ ಹೆದರಿಕೆ ಆಗ್ತದೆ. ಯಾಕೆಂದರೆ ನನ್ನ ತಲೆಗೂದಲೆಲ್ಲ ಹೋಗಿದೆ. ಶ್ರೀನಾಥರು ಪೇಟ ಇಟ್ಟದ್ದೇ ಅದಕ್ಕೆ, ನಿನ್ನ ತಲೆಯ ಒಳಗೂ ಹೊರಗೂ ಏನಿಲ್ಲ ಮಾರಾಯ, ಸಮ್ಮೇಳನ ಕಳೆಯುವಲ್ಲಿವರೆಗೆ ಅದು ಗೊತ್ತಾಗೋದು ಬೇಡ, ಪೇಟ ಒಂದು ಇಟ್ಟೇ ಕೂತುಕೋ ಅಂತ ಹೇಳಿದ್ದಾರೆ. ತಲೆಯ ಒಳಗೂ ಏನಿಲ್ಲ, ಹೊರಗೂ ಏನಿಲ್ಲ, ಹೊರಗೆ ಇದ್ದವರಿಗೆ ಅದು ಗೊತ್ತಾಗೋದು ಬೇಡ, ಹಾಗಾಗಿ ಪೇಟ ಇಟ್ಟುಕೋ ಅಂತ. ಏನು ಕಾರಣ ಅಂತ ಕೇಳಿದರೆ, ಶಿಕ್ಷಣ, ಕೈಗಾರಿಕೆ, ಸಾರಿಗೆ ಮತ್ತು ಕೃಷಿ, ಈ 4ರ ಕಡೆಗೆ ಸರಕಾರ ಯಾವವರೆಗೆ ಗಮನ ಕೊಡಲಿಲ್ವೋ ಅದರಿಂದ ದೇಶಕ್ಕೆ ವಿಪತ್ತು ಖಂಡಿತ ಉಂಟಾಗ್ತದೆ. ಶಿಕ್ಷಣಕ್ಕೂ ಕೊಡಬೇಕು, ನಿರಂತರ ಸಾರಿಗೆ ಸಂಪರ್ಕಕ್ಕೂ ಕೊಡಬೇಕು, ಶಿಕ್ಷಣಕ್ಕೂ ಕೊಡಬೇಕು, ಇಲ್ಲ ಕೃಷಿಗೂ ಕೊಡಬೇಕು. ಇದರಲ್ಲಿ ನಮ್ಮದು ಸ್ವಲ್ಪ ಪಾಲಿದೆ, ನಾನು ಒಪ್ಪಿಕೊಳ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ನಾವೆಲ್ಲ ಕೃಷಿಕರು ಏನಾಗಿದ್ದೇವೆ ಅಂದರೆ, ಸಾಲ ಮನ್ನಾ ಆಗ್ತದೆ ಅಂತ ಸಾಲ ತೆಗೆಯುವವರಾಗಿದ್ದೇವೆ. ಯಾರನ್ನೂ ದೂರದಿಲ್ಲ, ದಯಮಾಡಿ ಕ್ಷಮಿಸಿ. ಮನುಷ್ಯ ಅಭಿಮಾನಧನನಾಗಬೇಕು, ಧನ ಅಭಿಮಾನಿ ಆಗಬಾರ್ದು. ಕೆಲವರೇನು ಮಾಡ್ತಾರೆ ಅಂದರೆ, ಹೇಗೂ ಸಾಲ ಕೊಡ್ತಾರಲ್ಲ 3 ಲಕ್ಷವರೆಗೆ, ಅಲ್ಲಿಂದ 0 ಬಡ್ಡಿಯಲ್ಲಿ ಸಿಕ್ಕಿದರೆ 1-2 ಸಾವಿರ ಖರ್ಚಾದೀತು, ಬಾಕಿ ಉಳಿದ 8%, 9% ಬಡ್ಡಿ ಸಿಗ್ತದಲ್ಲ. ನಾವು ನಮ್ಮತನವನ್ನು ಮಾರಿ ಜಿಪುಣತನವನ್ನು ತೋರುವಂತಹ ವ್ಯಕ್ತಿತ್ವವನ್ನು ಯಾವಾಗ ರೂಪಿಸಿಕೊಂಡೆವೋ ಆಮೇಲೆ ಕೃಷಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳುವ ನೈತಿಕ ಹಕ್ಕು ನಮಗಿಲ್ಲ. ಇದೆಯೇ ಕೃಷಿಕರು ಹೇಳಿ? ನನಗೆ ಇದೆ ಅಂತ ಕಾಣಿಸುವುದಿಲ್ಲ, ನಾನು ಕೃಷಿಕನೇ, ಇದೆ ಅಂತ ಕಾಣಿಸುವುದಿಲ್ಲ. ಹಾಗೆಯೇ ಈಗ ಗಟ್ಟಿಯವರು ಹೇಳಿದರು ಶಾಲೆಗೆ ಅನುದಾನ ಇಲ್ಲ. ಸ್ವಾಮಿ, ನಾವು ಹೊಸ್ತು ಅನುದಾನ ಕೊಡಲಿಕ್ಕೆ ಶುರು ಮಾಡಿದ್ದೇವೆ. ಹಾಗಾಗಿ ನಿಮ್ಮ ಅನುದಾನಗಳ ಕಡೆಗೆ ಗಮನ ಹರಿಸುವುದೇ ನಮಗೆ ಸಾಧ್ಯ ಆಗಲಿಲ್ಲ. ನಾವು ಉಳಿದುಕೊಳ್ಳುವುದು ಹೇಗೆ ಅಂತಲೇ ನಮಗೆ ಸಮಸ್ಯೆ ಆಗಿದೆ. ಹಾಗಾಗಿ ದಯವಿಟ್ಟು ಯಾವುದೇ ಸಾಹಿತ್ಯ ಸಮ್ಮೇಳನಗಳು ಸರಕಾರದ ಅನುದಾನ, ಸರಕಾರದ ಲೋಪದೋಷ ಇದನ್ನು ಹೇಳಬೇಡಿ. ಹೇಳಿದರೆ ಮುಂದಿನ ಜಿಲ್ಲಾ ಪರಿಷತ್ತಿಗೂ ಅನುದಾನ ಕತ್ತರಿಯಾದೀತು. ಮುಳಿಯಶಂಕರ ಭಟ್ಟ ಇರಲಿಕ್ಕಿಲ್ಲ, ಇನ್ನೊಬ್ಬ ಇದ್ದಾನಲ್ಲ. ಈಗ ಬಹುಶಃ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಒಂದಿಷ್ಟು ಕೇಂದ್ರದಿಂದ ಅನುದಾನ ಬರ್ತದೆ ಅಂತ ಹೇಳಿದ್ದೇನೆ ನಾನು. ಹೀಗೆ ಸರಕಾರದ ಮೇಲಿನ ಈ ಸಾಹಿತಿಗಳು ಬರೆಯುವ ಹುಚ್ಚರೆಲ್ಲ ಸೇರಿ ಆಕ್ರಮಣ ಮಾಡ್ತಾ ಹೋದರೆ ಅಲ್ಲಿ ಅದು ಬಂದಾದೀತು. ಯಾವುದು? ಜಿಲ್ಲಾ ಪರಿಷತ್ತಿಗೆ ಕೇಂದ್ರದಿಂದ ಬರುವ ಅನುದಾನ. ಕೇಂದ್ರ ಸಾಹಿತ್ಯ ಪರಿಷತ್ತು ಇರಬಹುದು, ಕೊಡು ಅಂತ ಹೇಳುವವ ಬೇರೆ ಅಲ್ವಾ, ಬೀಗದ ಕೈ ಅವ್ರ ಹತ್ರ ಅಲ್ವೋ. ಹೀಗೆಲ್ಲ ಆಗಿ ಪರಿಸ್ಥಿತಿ ಇರೋದರಿಂದ ಬಹಳ ಎಚ್ಚರದಲ್ಲಿ ಇಡಬೇಕು. ಆದರೆ ಇದೆಲ್ಲವನ್ನು ನಾನು ಭಾಷಣದ ರೂಪದಲ್ಲಿ ಹೇಳಲಿಲ್ಲ, ವ್ಯಾವಹಾರಿಕವಾಗಿ ಹೇಳ್ತೇನೆ. ಯಾಕೆ ಹೀಗಾಗ್ತಿದೆ ಅಂತ ಕೇಳಿದರೆ, ಜನ, ನಾನೀಗ ಜಿಲ್ಲಾ ಅಧ್ಯಕ್ಷರ ಜೊತೆಗೆ ಹೇಳಿದೆ, ನಾವೆಲ್ಲ ದಿಢೀರ್ ಪ್ರೇಮಿಗಳಾಗಿದ್ದೇವೆ. ಆಹಾರದ್ದು ರೆಡಿಮೇಡ್ ಫುಡ್ ಅಂತ ಏನು ಹೇಳ್ತೀರಿ, ದಿಢೀರ್ ಸಿದ್ಧ ಆಹಾರ.
ಹಾಗೆ ಸಾಹಿತಿಯು, ಚುಟುಕುಗಾರನು ಎಲ್ಲರೂ ಪಕ್ಕನೆ ಹೆಸರು ಬರಬೇಕು. ನಿಜವಾಗಿ ಸಾಹಿತ್ಯ ಅಧ್ಯಯನದಿಂದ, ಪರಿಶ್ರಮದಿಂದ, ಶೋಧ ಬುದ್ಧಿಯಿಂದ, ನಿರಂತರ ಅಭ್ಯಾಸದಿಂದ ಬರುವಂಥದ್ದು. ಅಭ್ಯಾಸಾನುಸಾರಿಣೀ ವಿದ್ಯಾ ಅಂತ. ಯಾವುದೇ ವಿದ್ಯೆ ಅಭ್ಯಾಸ ಇಲ್ಲದಿದ್ದರೆ ಬರಲಾರದು. ಹುಟ್ಟಿದ ಮಾತ್ರಕ್ಕೆ ಅಥವಾ ಬೆಳೆದ 4 ಪದ್ಯ ಬರೆದ ಮಾತ್ರಕ್ಕೆ ಯಾರೂ ಕವಿಯೋ ನಾಟಕಕಾರನೋ ಆಗುವುದಿಲ್ಲ. ನಮ್ಮಲ್ಲಿ ಡಾಕ್ಟರೇಟ್ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಮುಳಿಯ ತಿಮ್ಮಪ್ಪಯ್ಯನವರೋ, ಸೇಡಿಯಾಪಿನವರೋ, ಪಂಜೆಯವರೋ ಇದ್ದಂತಹ ಶೋಧ ಬುದ್ಧಿಯ ಪಾದಕಲ್ಲು ನರಸಿಂಹಭಟ್ರು, ಪಾದಕಲ್ಲು ವಿಷ್ಣು ಭಟ್ರು, ಇಂತಹ ಶೋಧ ಬುದ್ಧಿ ನಮ್ಮಲ್ಲಿಲ್ಲ. ಯಾಕೆ ಅಂದರೆ ತೌಲನಿಕ ಅಧ್ಯಯನಕ್ಕೆ ಅಥವಾ ಸಂಶೋಧನೆಗೆ ನಮ್ಮಲ್ಲಿ ಆಳವಾದ ಪರಿಶ್ರಮ ಬೇಕು, ಮಾತ್ರವಲ್ಲ ಶ್ರದ್ಧೆ ಬೇಕು, ನಿರಂತರವಾದ ಓದು ಬೇಕು. ಆ ನಿರಂತರವಾದ ಓದಿಗೆ, ಸಂಶೋಧನೆಯ ಬುದ್ಧಿಗೆ ನಮ್ಮಲ್ಲಿ ಸಹನೆ ಇಲ್ಲ. ಕೇವಲ ನಾನು ಯಾರನ್ನು ಉದ್ದೇಶಿಸಿ ಹೇಳುತ್ತಿಲ್ಲ, ಪದೋನ್ನತಿಗೋ ಆರ್ಥಿಕ ಸಂಗ್ರಹಕ್ಕಾಗಿಯೋ ಡಾಕ್ಟರೇಟ್ ಅಂತಾದರೆ ನಮ್ಮಿಂದ ಸಂಶೋಧನೆಯ ರಂಗಕ್ಕೆ ವಿಶೇಷವಾಗಿ ಸಂದೀತು ಅಂತ ನಾನು ಭಾವಿಸುವುದಿಲ್ಲ. ದಯವಿಟ್ಟು ನಾನು ಸಂಶೋಧನೆಗಾರ ಅಲ್ಲ ಅನ್ನುವ ಕಾರಣಕ್ಕೆ ಹೇಳಲಿಲ್ಲ. ಸಂಶೋಧನೆಯ ಕೃತಿಗಳಿವೆ, ಸಿದ್ಧಪಡಿಸಿ ಇದ್ದ ಜಾಗವನ್ನು ಮಾರಿಕೊಳ್ಳುವುದಕ್ಕೆ ನಾನು ಸಿದ್ಧನಿಲ್ಲ. ಸಂಶೋಧನೆಯ ಕೃತಿಗಳಿವೆ, ಸಿದ್ಧಪಡಿಸಿ ಪ್ರಕಟಿಸಿ ಇರುವ ಜಾಗವನ್ನು ಮಾರಿಕೊಳ್ಳುವ ಉಸಾಬರಿಗೆ ನಾನು ಸಿದ್ಧನಿಲ್ಲ. ಹಾಗೆ ಇನ್ನು ಕವನಗಳು, ನಾಟಕಗಳು, ನಾವು ಸ್ವಲ್ಪ ಒಂದು ಕಡೆಗೆ ಒಂದಿಷ್ಟು ಗಮನ ಕೊಡ್ತಾ ಹೋಗುವ. ಮೊದಲೆಲ್ಲ ಬೆಂಡ್ರವಾಡಿ ಶರ್ಮರು, ರಾಘಣ್ಣ ಗರ್ತಿಕೆರೆ, ಇವರೆಲ್ಲ ಶಾಲೆಗೆ ಹೋಗಿ ಹಾಡನ್ನು ಹಾಡಿ ಕವಿಗಳ ಕವಿತೆಗೆ ಭಾವ ಜೀವ ತುಂಬುತ್ತಾ ಇದ್ದರು. ಇಂದು ಯಾವುದೇ ಶಾಲೆಯಲ್ಲಿ ಅಧ್ಯಾಪಕರು ಪದ್ಯವನ್ನು ಓದುತ್ತಾರೆ, ಹಾಡ್ತಾರೆ ಅಂತ ಭರವಸೆ ಇಲ್ಲ. ಯಾಕೆಂದರೆ ಹಾಡಿದರೆ ನಮ್ಮ ಡಿಗ್ನಿಟಿಗೆ ಕೊರತೆಯೋ ಅಂತ ಅಧ್ಯಾಪಕರಿಗೆ ಕಂಡಿದೆಯೋ ಏನೋ ಇರಬಹುದು. ನಾನು ಒಪ್ಪುತ್ತೇನೆ, ಎಲ್ಲ ಅಧ್ಯಾಪಕರು ಅಧ್ಯಾಪಿಕೆಯರು ಗಾನ ಮಾಧುರ್ಯದಿಂದ ಪದ್ಯವನ್ನು ಹಾಡುತ್ತಾರೆ ಎಂದು ನಾನು ಹೇಳಲಾರೆ. ಆದರೆ ಪದ್ಯವನ್ನು ಓದದೆ ಪದ್ಯವನ್ನು ಅವರಿಗಿದ್ದ ರಾಗದ ಮಿತಿಯೊಳಗೆ ಹಾಡಬಹುದಲ್ಲ. ಕವಿತೆ ಅಂದರೆ ಏನು? ಹಾಡುವುದಕ್ಕೆ, ತಾಳ ಬಡಿಯುವುದಕ್ಕೆ, ಕುಣಿಯುವುದಕ್ಕೆ, ಮೂರಕ್ಕೂ ಒಪ್ಪುವಂತಹದ್ದು ಮಾತ್ರವೇ ಕವಿತೆ. ಉಳಿದದ್ದೆಲ್ಲ ಕವಿತೆ ಆಗಬೇಕಿಲ್ಲ. ಒಂದು ಹಳೆ ಪೇಪರ್ ತುಂಡನ್ನು ಸಿಗಿದು ಒಂದೊಂದು ಅಕ್ಷರವನ್ನು ಎಲ್ಲಿ ಹಾಕಿದರೂ ಅದು ಕವಿತೆ ಆಗಬಹುದು. ಮಕ್ಕಳನ್ನು ನಮ್ಮ ಕಡೆಗೆ ನಾವು ಸೆಳ್ಕೊಳ್ಳಬೇಕು ಮೊದಲು, ಆಮೇಲೆ ಅವರಿಗೆ ಸಾಹಿತ್ಯ ಪ್ರೀತಿ ಉಂಟಾಗುವಾಗ ಮಾಡಬೇಕು. ಅದಕ್ಕಾಗಿ ಬಾಲ ಸಾಹಿತ್ಯ, ಶಿಶು ಸಾಹಿತ್ಯಗಳೆಲ್ಲ ಗೇಯತೆಯಿಂದ, ಛಂದೋಬದ್ಧವಾಗಿ, ಸರಳವಾಗಿ, ರೋಚಕತೆಯಿಂದ, ಕೌತುಕಪೂರ್ಣವಾಗಿ ಹಾಡುವುದಕ್ಕೆ, ಕುಣಿಯುವುದಕ್ಕೆ, ತಾಳ ತಟ್ಟುವುದಕ್ಕೆ ಪೂರಕವಾಗಿದ್ದರೆ ಆ ಶಿಶು ಸಾಹಿತ್ಯ ಮಕ್ಕಳಿಗೆ ಬೇಗ ಮುಟ್ತದೆ. ಹಾಗೆ ಮೂಡಿದಂಥ ಆಸಕ್ತಿ ಮುಂದೆ ಅವರನ್ನು ಸಾಹಿತ್ಯದಲ್ಲಿ ಮುಂದುವರಿಯುವುದಕ್ಕೆ ಪ್ರೇರಣೆ ಕೊಟ್ಟೀತು. ಇದೆಲ್ಲವೂ ನಾನು ಹೇಳುತ್ತಿರುವುದು ಹೇಗೆಂದರೆ, ಈಗ ನಾನು ಕಳೆದ ವರ್ಷ ಕೆಲವು ಕಡೆಗೆ ಶಾಲೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿ ನನ್ನ ಕೈಯಿಂದಲೇ ಖರ್ಚು ಮಾಡಿ ಆಗಲಿ ಶಿಬಿರ ಮಾಡುವ ಅಂತ ಹೋಯಿತು. ಶಿಬಿರವನ್ನು ಮಾಡಿದರು. 10-60 ಮಕ್ಕಳು ನಮ್ಮೊಟ್ಟಿಗೆ ಸೇರಿಕೊಂಡರು. ಎಲ್ಲಿಯವರೆಗೆ? 5 ಗಂಟೆ ಆಗುವಲ್ಲಿವರೆಗೆ. ಪೇದರು ಹಂಚಿ ಗುಡುಗುಡು ಇಂಚಿ ಅಂತ ನಾನು ಈಚೆ ಬಂದೆ, ಅವರು ಆಚೆ ಹೋದರು. ಮರುದಿವಸ ಪದ್ಯ ಕಲಿಸಿದ ಪ್ರಾಣಿ ಹೋಯಿತು, ಪದ್ಯ ಬರೆದ ಮಕ್ಕಳಲ್ಲಿ ಇಲ್ಲ. ಇದೆಲ್ಲ ಹೋಗಿ ಕಸದ ಬುಟ್ಟಿಗೆ ಬಿತ್ತು. ಹೀಗಾದರೆ ಪ್ರಯೋಜನ ಇಲ್ಲ. ಈ ಕ್ರಿಯಾಶೀಲತೆ ಅನ್ನುವುದು ನಿರಂತರವಾಗಿರಬೇಕು. ಕೇವಲ ಒಂದು ಸಲಕ್ಕೆ ಒಬ್ಬ ವ್ಯಕ್ತಿ ಬಂದ, ಪದ್ಯ ಹೇಳಿಕೊಟ್ಟ, ಕತೆ ಬರೆಯುವುದು ಹೇಗೆ ಅಂತ ಹೇಳಿಕೊಟ್ಟ, ಅಭಿನಯ ಹೇಳಿಕೊಟ್ಟ, ಸಣ್ಣ ಕಥೆಗಳನ್ನು ಹೇಳಿಕೊಟ್ಟ ಮಾತ್ರಕ್ಕೆ ಆಗುವುದಿಲ್ಲ. ಅದರಲ್ಲಿ ನಮ್ಮ ತೊಡಗಿಸಿಕೊಳ್ಳುವಿಕೆ ಬೇಕು ಅಂತ ನನ್ನ ಅಭಿಪ್ರಾಯ. ಮಕ್ಕಳು ನಿರಂತರವಾಗಿರಬೇಕು. ಮಕ್ಕಳ ಜೊತೆಗೆ ನನಗೇನು ಭರವಸೆ ಇಲ್ಲ. 50 ಮಂದಿ ಬಂದರೆ ನಾನು 50 ಮಂದಿಯನ್ನು ಕವಿಗಳನ್ನಾಗಿ ಮಾಡ್ತೇನೆ, ನಾಟಕಕಾರರನ್ನಾಗಿ ಮಾಡ್ತೇನೆ, ಕಥೆಗಾರರನ್ನಾಗಿ ಮಾಡ್ತೇನೆ. ಬೇಡ, 50ರಲ್ಲಿ 5 ಮಂದಿ ಆಗಲಿ, ನನ್ನ ಜನ್ಮ ಸಾರ್ಥಕ ಆಯಿತು. ಹೀಗೆ ಭಾವಿಸುವ ನಾನು. ಇದು ಏನಿದ್ರೂ ನಮ್ಮಿಂದ ಆಗುವಂಥ ಪ್ರಯತ್ನ ಅದು ಆಗಲಿ ಅಂತ ಹೇಳ್ತಾ, ಭಾಷಣದ ಪ್ರತಿ ತಮಗೆ ಬರ್ತದೆ. ಆದ್ದರಿಂದ ಆ ಕುರಿತು ವಿಶೇಷವಾಗಿ ಮಾತನಾಡದೆ, ಈ ಅನುವಾದ ಕ್ಷೇತ್ರದಲ್ಲಿಯೂ ಅಷ್ಟೇ, ಸಂಶೋಧನೆಯ ಕ್ಷೇತ್ರವನ್ನು ಹೇಳಿದೆ. ಅನುವಾದ ಕ್ಷೇತ್ರ ನೀರ್ಪಾಜೆ ಭೀಮಭಟ್ರು, ಪಾದಕಲ್ಲು ನರಸಿಂಹಭಟ್ರು, ಇನ್ನು ಹಿಡಿಂಬಾಡಿ ಜತ್ತಪ್ಪರೈಗಳು, ಕೈಂತಳಿ ನರಸಿಂಹಭಟ್ರು, ಆಮೇಲೆ ಹಲವು ಜನ ನಮ್ಮಲ್ಲಿ ಕೆಲಸ ಮಾಡಿದವರು ಇದ್ದಾರೆ. ಅನುವಾದ ಕ್ಷೇತ್ರಕ್ಕೆ ಎರಡೂ ಭಾಷೆಯ ಮೇಲಿನ ಪ್ರಭುತ್ವ ಬೇಕು. ಮೂಲ ಭಾಷೆ ಇದ್ದು ಯಾವ ಭಾಷೆಗೆ ಅನುವಾದವಾಗ್ತದೋ ಅದು. ಆದರೆ ನಮ್ಮಲ್ಲಿ ಅಷ್ಟು ಶ್ರಮವೂ ಉಂಟು. ಅದರ ಭಾಷೆಯನ್ನು ಕಲಿಬೇಕು, ಆ ಸಂಸ್ಕೃತಿಯನ್ನು ಕಲಿಬೇಕು. ಒಂದು ಭಾಷೆಯ ಸಂಸ್ಕೃತಿಯೂ ಇರ್ತದಲ್ಲ, ಆ ಭಾಷೆಯನ್ನು ಕಲಿಬೇಕು. ಹೀಗೆ ಕೆಲವೊಂದು ವಿಳಂಬ ಆಗ್ತದೆ ಅಂತ
ಭಾವಿಸ್ತೇನೆ. ಯಕ್ಷಗಾನದಲ್ಲಿ ನಮ್ಮಲ್ಲಿ ಮುಮ್ಮೇಳದಲ್ಲಿ, ಪ್ರಸಂಗ ರಚನೆಯಲ್ಲಿ, ಹಿಮ್ಮೇಳದಲ್ಲೆಲ್ಲ ಸಾಕಷ್ಟು ಮಂದಿ ಪ್ರಗಲ್ಭರಿದ್ದಾರೆ. ಬಂಟ್ವಾಳ ತಾಲೂಕಿನಲ್ಲಿ ಬಲಿಪರಿಂದ ತೊಳಗಿ ಅನೇಕ ಮಂದಿ ಪ್ರಸಂಗಕರ್ತರುಗಳಿದ್ದಾರೆ. ಮಾಂಬಾಡಿ ಪದ್ಯಾಣ ಮನೆತನಗಳು ಹಿಮ್ಮೇಳ ಮುಮ್ಮೇಳದ ಕಲಾವಿದರಾಗಿ ಯಕ್ಷಗಾನವನ್ನು ಸಂಪನ್ನಗೊಳಿಸಿದ್ದಾರೆ. ಅಳಿಕೆ ರಾಮೇರೈ, ಗುಬ್ಬ್ಯ ರಾಮೇಶ್ ಶೆಟ್ಟಿ, ವಿಟ್ಲ ರಾಮೇಶ್ ಶೆಟ್ಟಿ, ವಿಟ್ಲ ಜೋಶಿ, ಅಳಿಕೆ ಲಕ್ಷ್ಮಣ್ ಶೆಟ್ಟಿ, ಹೀಗೆ ಆ ಯಕ್ಷಗಾನದ ಪರಂಪರೆಗೆ ನಮ್ಮ ಬಂಟ್ವಾಳ ತಾಲೂಕು ಭಾಳಷ್ಟು ಕೊಟ್ಟಿದೆ. ಕೊಡಕಲ್ಲು ಗೋಪಾಲಕೃಷ್ಣ ಭಟ್, ಬಹುಮಂದಿ ಇದ್ದಾರೆ. ನಾನು ಯಾರೇ ಹೆಸರಾದ ಹೇಳಿದರೆ ಕಷ್ಟ. ಯಾಕೆಂದರೆ ನನಗೆ ಒಂದು ಪದ್ಯ ನೆನಪಾಗ್ತದೆ. ಹಲವರ ಹೆಸರು, ಹಲವರ ಕೆಲಸ, ಪಟಪಟ ಹೇಳಿದ ಭಟ್ಟ, ನಾವು ಅಲ್ಲಿ ಗೈದವರಲ್ಲವೇ, ಯಾತಕ್ಕೆ ನಮ್ಮನ್ನು ಕೈ ಬಿಟ್ಟ. ಈ ಮುಳಿಯದ ಭಟ್ರು ಬಂದಿದ್ದಾರೆ, ಅಕ್ಲಿನ ಮುಕ್ಲಿನ ಸುಮಾರು ಜನ ಪಾತೇರು ಬಂದು ಅಪ್ಪ ಯಾನ್ ದಾಳ ಅತ್ತ ಅಲ್ಪ ಅಂತ ಕೇಳಬಾರ್ದಲ್ಲ. ಹಾಗೆ ಹೆದರಿಕೆ ಆಗ್ತದೆ. ಹಾಗಾಗಿ ಯಾರನ್ನು ವಿಶೇಷವಾಗಿ ಹೆಸರಿಸುವುದಕ್ಕೆ ಹೋಗದೆ, ಆಡು ಭಾಷೆ ಮತ್ತು ಸಾಹಿತ್ಯ ಭಾಷೆ ಇದರ ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕು ಅಂತ ನಾನು ಆಶಿಸ್ತೇನೆ. ನಮ್ಮಲ್ಲಿ ಕೆಲವು ಕಡೆ ಪತ್ರಿಕೆಗಳಲ್ಲಿ ಬರ್ತದೆ, ಅಧ್ಯಕ್ಷರಿಗೆ ಸನ್ಮಾನಿಸಿದರು, ಅವನಿಗೆ ಕರಿ. ಇದೆಲ್ಲ ನಮ್ಮ ಆಡು ಭಾಷೆಗಳು. ಅವನಿಗೆ ಕರಿ, ಆಯನಲೆಪ್ಪು ಅಂತ ಹೇಳಬೇಕಾ, ಆಯಗಲೆಪ್ಪು ಅಂತ ಹೇಳಬೇಕಾ? ತುಳುವಿನಲ್ಲಿ ಭಾಷಾಂತರ ಹೇಗೆ ಮಾಡ್ತೀರಿ? ಯಾಕೆಂದರೆ ನಾವು ಇಲ್ಲಿ ವಿಭಕ್ತಿ ಪ್ರತ್ಯಯಗಳ ವ್ಯಾಕರಣ ಪಾಠ ಮಾಡುವುದಿಲ್ಲ. ಭಾಷೆ ಹೇಗಿದ್ದರೆ ಸೊಗಸು, ಅದನ್ನು ನಾವು ಒಂದಿಷ್ಟು ಲೇಖಕರು ಅದನ್ನು ಕರಗತ ಮಾಡಿಕೊಳ್ಳಬೇಕು ಅಂತ ನಾನು ಆಶಿಸ್ತೇನೆ. ಆಡು ಭಾಷೆ ಒಳಗಣ ಸೂಕ್ಷ್ಮತೆಯನ್ನು ಗಮನಿಸಿ ಮುಂದಡಿಯುವುದು ಸೂಕ್ತ. ಸಾಹಿತ್ಯ ರಚನೆ ಎಂದರೆ ವ್ಯಾವಹಾರಿಕ ಭಾಷೆಯ ಪ್ರಸ್ತುತಿ ಎಂದಷ್ಟೇ ಅರ್ಥ ಅಲ್ಲ. ಭಾಷೆಯ ಅಪೇಕ್ಷೆ, ಶುದ್ಧಿಯ ಅಪೇಕ್ಷೆ ಎಂದರೆ ಅದು ಮಡಿವಂತಿಕೆ ಅಲ್ಲ. ಅವು ಬಟನಾಕ್ಲಾವು ಅಂತ ಹೇಳಬೇಡಿ. ಭಾಷೆಯ ಶುದ್ಧಿ ಅನ್ನುವುದು ಭಾಷಾ ಸೌಂದರ್ಯವನ್ನು ಕಾಯ್ದುಕೊಳ್ಳುವ ತುಡಿತ ಅಷ್ಟೇ. ಹೀಗೆ ಮಾಡಿ ನನ್ನನ್ನು ಇಲ್ಲಿಂದ ಹೋಗುವುದಕ್ಕೆ ಬಿಟ್ಟುಬಿಡಿ. ಇನ್ನು ಬಂಟ್ವಾಳ ತಾಲೂಕಿನಲ್ಲಿ ಪಾಕಶಾಸ್ತ್ರದ ಕೃತಿಗಳೂ ಬಂದಿವೆ, ಅನುವಾದಗಳೂ ಬಂದಿವೆ, ಕೃತಿಗಳ ಪ್ರಕಾಶನ ಸಂಸ್ಥೆಗಳೂ ಬೆಳೆದಿವೆ, ವಿದ್ಯಾಸಂಸ್ಥೆಗಳೂ ಬೆಳೆದಿವೆ, ವಿಶ್ವಸ್ತ ಮಂಡಳಿಗಳೂ ಬೆಳೆದಿವೆ. ಎಲ್ಲವೂ 120 ವರ್ಷಗಳಿಗಿಂತ ಹೆಚ್ಚು, 1108 ವರ್ಷಗಳಿಂದ ಪಂಚಾಂಗ ನಡೀತಾ ಬರ್ತಾ ಇದೆ. ಯರ್ಮುಂಜ ಪಂಚಾಂಗಕ್ಕೆ 108 ವರ್ಷಗಳ ಇತಿಹಾಸ ಇದೆ. ಹಾಗೆ ಶಾಸ್ತ್ರಸಿದ್ಧ ಪಂಚಾಂಗ ಕೂಡ, ಶ್ರೀಪಾದ ಪ್ರಕಾಶನ, ಅಭ್ಯುದಯ ಪ್ರಕಾಶನ, ವೀಗಾನಾಯಕರ ಸ್ಮೃತಿ ಪ್ರಕಾಶನ, ಹೀಗೆ ಪ್ರಕಾಶನ ಸಂಸ್ಥೆಗಳು ಬಹಳಷ್ಟು ಬೆಳೆದಿವೆ. ಒಡಿಯೂರಿನಲ್ಲಿ ಒಂದು ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಕೆಲಸಗಳನ್ನು ಒಡಿಯೂರು ಮಾಡಿದೆ. ಗುರುಚರಿತ್ರೆಯಂತಹ ಬೃಹತ್ ಕಾವ್ಯ ಸಂಪುಟ ಆಗ ಅದಕ್ಕೆ ಅಚ್ಚಿನ ಕಾಲಕ್ಕೆ ಒಂದು 7 ಲಕ್ಷ ರೂಪಾಯಿ ಚಿಲ್ಲರೆ ಬಿದ್ದಿದೆ. ಕ್ಷೇತ್ರಕ್ಕೆ ಹಣವೂ ಬಂದಿದೆ, ಅದು ಪ್ರಶ್ನೆ ಪ್ರತ್ಯೇಕ. ಕೀರ್ತನಕಾರರ ಸಮ್ಮೇಳನ, ಸಂಗೀತಗಾರರ ಸಮ್ಮೇಳನ, ಪತ್ರಕರ್ತರ ಸಮ್ಮೇಳನ, ಹೋಬಳಿ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಪ್ರಸಂಗ ಪ್ರಕಟಣೆ, ಹೀಗೆ ಸಾಹಿತ್ಯದ ಸುಮಾರು 1000ಕ್ಕೂ ಹತ್ತಿರ ಪುರಾಣ ಕಾವ್ಯಗಳ, ಮಂದಾರ ರಾಮಾಯಣ, ಕುಮಾರವ್ಯಾಸ ಭಾರತ, ಹಾಗೆ ಭಾಗವತ, ಗುರುಚರಿತ್ರೆ, ಹೀಗೆ ಹಲವು ಕಾವ್ಯಗಳ ವಾಚನ ವ್ಯಾಖ್ಯಾನ ಯಾವಾಗ 15 ವರ್ಷಗಳವರೆಗೆ ಇದು ನಡೆದು ಬಂದಿದೆ. ಒಂದು ವಿಶ್ವವಿದ್ಯಾಲಯ ಮಾಡುವಂಥ ಕೆಲಸವನ್ನು ಅದು ಮಾಡಿದೆ. ಇದರಿಂದ ಕ್ಷೇತ್ರಕ್ಕೇನು ಲಾಭ ಇಲ್ಲ. ಹೀಗೆ ಬಂಟ್ವಾಳ ತಾಲೂಕಿನಲ್ಲಿ ಮೈತ್ರೇಯಿ ಗುರುಕುಲದಂಥ ಗುರುಕುಲ ಇದೆ. ಅಳಿಕೆ ಬಂಟ್ವಾಳ ಶಿಕ್ಷಣ ಸಂಸ್ಥೆಗಳಿವೆ. ಪಂಜೆಯವರಂಥ ಕವಿಗಳಿಂದ ನಮ್ಮ ಸಾಹಿತ್ಯ ಭೂಯಿಷ್ಠವಾಗಿದೆ. ಈಗ ನಾನು ಹೆಸರು ಹೋದರೆ ಹೇಳಿದೆ, ಹಾಗೆ ಹೇಳಿದಾಗೆ ನನ್ನನ್ನು ಯಾಕೆ ಬಿಟ್ಟೆ ಅಂತ ಬಂದೀತು. ಆದ್ದರಿಂದ 8 ಗಂಟೆಯ ಮೊದಲೇ ನನಗೆ 6:15 ಮುಗಿಸಬೇಕಾದಂಥ ಬಾಧ್ಯತೆ ನಂದು. ಹಾಗಾಗಿ ಅವರು ತಲೆ ಅಲ್ಲಾಡಿಸ್ತಾರೆ, ಹೀಗೆ ಮಾಡಲಿಲ್ಲ, ತಲೆ ಉಂತಲೆ ಮಾರಾಯರೆ ಅಂತೇಳಿ ಅದರ ಅರ್ಥ. ಹಾಗಾಗಿ ನಾನು ಹೆಚ್ಚು ಮಾತನಾಡುವುದಕ್ಕೆ ಹೋಗದೆ ಸಾಹಿತ್ಯಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡು ಸಾಮಾಜಿಕ ಬದ್ಧತೆಯನ್ನು ಕಾಪಾಡಿಕೊಳ್ಳುವಂತಹ ಕೆಲಸಗಳನ್ನು ಹಲವು ಕಲಾಗಾರರು, ಹಲವು ಸಾಹಿತಿಗಳು, ಹಲವು ಶಿಕ್ಷಣ ಸಂಸ್ಥೆಗಳು, ಹಲವು ಧಾರ್ಮಿಕ ಕೇಂದ್ರಗಳು, ಹಲವು ಶ್ರದ್ಧಾ ಕೇಂದ್ರಗಳು ಮಾಡಿವೆ. ಇಲ್ಲಿ ಕೇವಲ ಮಂದಿರ, ಮಸೀದಿ, ಚರ್ಚು ಎಲ್ಲ ಧರ್ಮ ಸಮನ್ವಯದಿಂದ ಕೂಡಿವೆ. ನಾವು ಮಸೀದಿಗೆ ಹೋಗ್ತೇವೆ, ನಮ್ಮ ಪದ್ಧತಿ ಅಲ್ಲಿಯ ನಡೆನುಡಿ ಏನು ಅಂತ ನಮಗೆ ಗೊತ್ತಿಲ್ಲದಿರಬಹುದು, ಆದರೆ ಅಲ್ಲಿಯ ಚಾದರ್ ಹೊದಿಸುವ ಹರಿಕೆ ಏನು, ಇದೇನು ನಾವು ತಿಳ್ಕೊಳ್ತೇವೆ.
ಅವರು ನಮ್ಮಲ್ಲಿಗೆ ಬರ್ತಾರೆ. ಯಾಕೆ ಅಂದರೆ ಬಂಟ್ವಾಳ ತಾಲೂಕಿನಲ್ಲಿ ಧಾರ್ಮಿಕ ಸಾಹಿತ್ಯಿಕ ಸಾಮರಸ್ಯ, ಇವತ್ತು ಸಾಮರಸ್ಯದೆಡೆಗೆ ಸಾಹಿತ್ಯ. ನಿಜವಾಗಿ ಈ ಉದ್ದೇಶವನ್ನು ನಮ್ಮ ಜೀವನದಲ್ಲಿ ರೂಪಿಸಿಕೊಂಡಿದ್ದೇವೆ ಅಂತಾದಾಗ ಸಾಹಿತ್ಯ ಖಂಡಿತವಾಗಿಯೂ ಜನಪ್ರಿಯವಾಗ್ತದೆ. ನಾನು ಹೇಳುವುದು ಜನಪ್ರಿಯ ಆದರೆ ಸಾಲದು, ಜನಹಿತವೂ ಆಗಬೇಕು ಅಂತ. ಜನಪ್ರಿಯ ಎಲ್ಲ ಜನಹಿತ ಅಲ್ಲ. ನಾನು ಹೇಳಿದರೆ ವಿರೋಧ ಆದೀತು. ಹಲವು ನಮ್ಮ ಜನಪ್ರಿಯ ಯೋಜನೆಗಳಿಲ್ಲ ಇವೆ. ಕೇಳ್ತೇನೆ ಗಟ್ಟಿಯವರೇ, ಇದೆಲ್ಲವೂ ಜನಹಿತದ ಯೋಜನೆಗಳ? ಹೇಳಿ ನೀವು ಉತ್ತರ. ನನಗೆ ನೀವು ಪ್ರಶ್ನೆ ಹಾಕಿದ್ದೀರಲ್ಲ, ಈಗ ಉತ್ತರ ಹೇಳಿ. ಜನಪ್ರಿಯ ಯೋಜನೆಗಳೆಲ್ಲ ಜನಹಿತದ ಯೋಜನೆಗಳ? ಹಾಗಿದ್ರೆ ನಾನು ಇನ್ನೊಂದು ಮಾತನಾಡಲಿಕ್ಕಿಲ್ಲ. ಯಾಕೆಂದರೆ ಜನಪ್ರಿಯತೆ ಬೇರೆ, ಜನಹಿತ ಬೇರೆ. ಜನಪ್ರಿಯವಾದದ್ದೆಲ್ಲ ಜನಹಿತವಾಗಿರುವುದಿಲ್ಲ. ಈಗ ನಾವು ಹಲವು ಜನಪ್ರಿಯ ಯೋಜನೆಗಳನ್ನು ಕಾಣ್ತಿದ್ದೇವೆ, ಜನಹಿತವಾಗುವುದಿಲ್ಲ. ಯಾಕೆ ಅಂದರೆ ನಾವು ಉಣ್ಣುವವನಿಗೆ, ಹಸಿವಾದವನಿಗೆ ಅನ್ನದ ದಾರಿ ತೋರಿಸಬೇಕು. ಅನ್ನವಂತೆ ತೆಗೆದುಕೊಂಡು ಅವನ ಬಾಯಿಗೆ ತುರುಕುವುದು ಯಾಕಪ್ಪ? ಪರಿಶ್ರಮದ ಬೆಲೆ ಗೊತ್ತಾಗಬೇಕೋ ಬೇಡೋ ಅವನಿಗೆ ಎಂತ ಹೇಳುವವ ನಾನು. ಇನ್ನೊಂದು, ಈಗ ನಾವೆಲ್ಲ ಓಟ್ ಹಾಕಿದ್ದೇವೆ. ಪ್ರಜ್ಞಾವಂತ ಮತದಾನ ನಮ್ಮ ಜಾಗೃತಿ, ನಮ್ಮ ಹಕ್ಕು, ಸರಿಯಪ್ಪ, ಹಾಕಿದೆವು. ಚುನಾಯಿತ ಪ್ರತಿನಿಧಿಯ ಬದ್ಧತೆ ಮತ್ತು ಅವನ ಹಕ್ಕು ಮತ್ತು ಕರ್ತವ್ಯ ಏನು? ನಾನು ಕೇಳುವುದು ನಿಮಗೆ. ಅಧಿಕ MLAಗಳತ್ತ ಕೇಳುವ ಹಕ್ಕು ನನಗಿಲ್ಲ, ಇದ್ದರೆ ನಾನು ಇಲ್ಲಿಗೆ ಬರ್ತೇನೆ. ನಿಮ್ಮ ಹತ್ರ ಕೇಳಿದ್ದ ಅದಕ್ಕೆ. ಯಾಕೆ ಅಂದರೆ ಮತದಾರನಿಗೆ ಕರ್ತವ್ಯ, ಹಕ್ಕು, ಜಾಗೃತಿ, ಬದ್ಧತೆ ಇದೆ. ಗೆದ್ದ ಮೇಲೆ ಜನಪ್ರತಿನಿಧಿಗೆ ಏನು ಅಂತ ಕೇಳುವುದು ನಾನು. ಹಕ್ಕು, ಪ್ರತಿನಿಧಿ, ಬದ್ಧತೆ, ಮತದಾರನ ಉಳಿವು, ಕ್ಷೇತ್ರದ ಉಳಿವು, ಇದರ ಬಗ್ಗೆ ಇದೆಯೇ? ಇದ್ದರೆ ಒಂದು ಹೊಸತೊಂದು ಠರಾವು ಮಂಡಿಸಿ ಆಗ್ತದೋ ನೋಡಿ. ಆಗಲಿಕ್ಕಿಲ್ಲ. ಇದು ನಮ್ಮಿಂದ ನಾನೇ ಹೇಳ್ತೇನೆ, ಆಗಲಿಕ್ಕಿಲ್ಲ. ಇದರ ಸಮಾರೋಪದಲ್ಲಿಯೂ ನಾನು ಹೇಳ್ತೇನೆ. ಇನ್ನು ನಾನು ಹೆಚ್ಚು ವಿಷಯವನ್ನು ಹೇಳೋದಕ್ಕೆ ಹೋಗದೆ ಇಲ್ಲಿ ಒಂದು ಮಾತು, ಇಷ್ಟಿದ್ರೂ ಕೂಡ ನಮ್ಮ ಬಂಟ್ವಾಳ ತಾಲೂಕು ರಾಜಕೀಯವಾಗಿ ಬಹಳಷ್ಟು ದೇಣಿಗೆಯನ್ನು ಪಡೆದಿದೆ. ಎಲ್ಲಿಂದ? ಸಹಕಾರಿ ತತ್ವದಲ್ಲಾಗಲಿ, ಕೃಷಿ ತತ್ವದಲ್ಲಾಗಲಿ, ಸಾಮಾಜಿಕ ಸೇವೆಗಳಲ್ಲಾಗಲಿ. ಬಂಟ್ವಾಳ ನಾರಾಯಣ ನಾಯಕರಿಂದ ತೊಡಗಿ ಅಳಿಕೆ ವಿಠಲದಾಸ್ ಶೆಟ್ಟಿ, ಲೀಲಾವತಿ ಕೇರೈ, ಇತ್ತ ರಮಾನಾಥ್ ರೈ, ಪದ್ಮನಾಭ ಕೊಟ್ಟಾರಿ, ರುಕ್ಮಯ್ಯ ಪೂಜಾರಿ, ರಾಜೇಶ್ ನಾಯಕ್ ಉಳಿಪಾಡಿ ಗುತ್ತು, ಅತ್ತ ಅಲ್ಲಿ ಪುತ್ತೂರಿನವರು ಅಶೋಕ್ ಕುಮಾರ್ ರೈ, ಶಕುಂತಲಾ ಶೆಟ್ಟಿ. ಹೀಗೆ ಈ ರಾಜಕೀಯವಾಗಿ ನಮ್ಮ ಬಂಟ್ವಾಳ ತಾಲೂಕನ್ನು, ಅಂದರೆ ಭಾಗಶಃ ಪುತ್ತೂರು ಮತದಾನ ಕ್ಷೇತ್ರವನ್ನು ಒಳಗೊಂಡು ಮುಂಚೂಣಿಯಲ್ಲಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದವರಿದ್ದಾರೆ. ಆದರೆ ಕ್ಷೇತ್ರಕ್ಕೆ ಇನ್ನೂ ಸಾಕಾಗಲಿಲ್ಲ. ನಮ್ಮದು ಭೀಮನ ಹೊಟ್ಟೆ, ಬಕಾಸುರನ ಹೊಟ್ಟೆ ಆಗಿದೆ. ಎಷ್ಟಿದ್ರೂ ನುಂಗುತ್ತದೆ, ಸರ್ವಭಕ್ಷಕ ಅಗ್ನಿಯ ಹಾಗೆ. ಹಾಗಾಗಿ ಇದು ಅಷ್ಟು ಪಕ್ಕನೆ ಮುಗಿಲಿಕ್ಕೆ ಆಗುವುದಿಲ್ಲ. ಇನ್ನು ನಾನು ಹೆಚ್ಚು ಹೇಳುವುದಕ್ಕೆ ಇಷ್ಟಪಡದೆ ಈ ಸಾಹಿತ್ಯ ಸಮ್ಮೇಳನ ಎಲ್ಲರ ಪರಿಶ್ರಮದ ದ್ಯೋತಕ. ನಾನು ಅಧ್ಯಕ್ಷ ಸ್ಥಾನ ವಹಿಸಿದ್ದೇನೆ, ಬಾಲಕೃಷ್ಣ ಗಟ್ಟಿಯವರು ಬಂದಿದ್ದಾರೆ, ಶ್ರೀನಾಥರಿದ್ದಾರೆ, ವಿಶ್ವನಾಥರಿದ್ದಾರೆ. ಆದರೆ ಇದಕ್ಕೆ ಭಾಳಷ್ಟು ಹಿಂದಿನ ಪೂರ್ವ ತಯಾರಿ, ಶ್ರಮ, ತಿರುಗಾಟ, ಅಲೆದಾಟ ಮತ್ತು ತ್ಯಾಗ, ಅವರವರ ಸ್ವಕೀಯ ಸುಖದ ತ್ಯಾಗ, ಇದು ಇಲ್ಲಿಯ ಕಾರ್ಯಕರ್ತರಿಂದ ನಡೆದಿದೆ. ಅಂತಹ ತ್ಯಾಗದ ಮುಂದೆ ನಾನಿಲ್ಲಿ ಬರುವಂಥದ್ದೋ ಕೂತುಕೊಳ್ಳುವಂಥದ್ದೋ ಏನೂ ಅಲ್ಲ. ಇದು ಏನು ಅಂತ ಕೇಳಿದರೆ, ನಾವು ಬರಬೇಕು ಯಾಕೆ ಅಂತ ಕೇಳಿದರೆ, ಕನ್ನಡದ ಲೆಕ್ಕದಲ್ಲಿ ನಾನು ಅನ್ನ ತಿಂದಿದ್ದೇನೆ. ನಾನು ತಿಂದದ್ದು ಕನ್ನಡದ ಅನ್ನ, ನಾನು ಉಣ್ಣುತ್ತಿರುವುದು ಕನ್ನಡದ ಅನ್ನ, ಸೇವಿಸುತ್ತಿರುವುದು ಕನ್ನಡದ ಗಾಳಿ. ಒಂದು ಕಾಲದಲ್ಲಿ ₹3.25 ಕಂಡಕ್ಟ್ರಿಗೆ ಸಾಲ ಮಾಡಿ ನಾನು ಅಧ್ಯಾಪನ ಹುದ್ದೆಗೆ ಹೋಗ್ತಾ ಇದ್ದೆ. ಚುಟುಕು ಬರೆದಿದ್ದಲೇ ಹೊಸದಿಗಂತ, ಉದಯವಾಣಿ, ಶಿಶು ಸಾಹಿತ್ಯಗಳನ್ನು ಬರೆದು ಪತ್ರಿಕೆಗಳಿಂದ ಒಂದು ತಿಂಗಳಿಗೆ ₹700-800 ಸಂಪಾದನೆ ಮಾಡ್ತಾ ಇದ್ದೆ. ಮಂಗಳ, ಬಾಲಮಂಗಳ, ವಿಕ್ರಮ, ಉತ್ಥಾನ, ಕೃಷಿಕರ ಸಂಘಟನೆ, ನವಯುಗ, ಉದಯವಾಣಿ, ಹೊಸದಿಗಂತ ಹಲವು ಪತ್ರಿಕೆಗಳು ನನ್ನನ್ನು ಬದುಕುವುದಕ್ಕೆ ಬಿಟ್ಟಿವೆ. ಇಲ್ಲವಾದರೆ 2.5 ವರ್ಷದಲ್ಲಿ ತಾಯಿ ಹೋದರು, ಮತ್ತೊಂದು 10 ವರ್ಷದಲ್ಲಿ ಇವನು ಹೋಗಲಿಕ್ಕೆ ತಯಾರಾಗ್ತಿತ್ತೋ ಏನೋ ಗೊತ್ತಿಲ್ಲ. ಯಾಕೆಂದರೆ ನಾನು 6ನೇ ಕ್ಲಾಸಿನಲ್ಲಿ ಬರೆಯುವ ಹುಚ್ಚ ಅಂಟಿದ್ರಿಂದ SLCಯಲ್ಲಿ ಒಂದೇ ಸಲ ಪಾಸಾಗಲಿಕ್ಕಾಗಲಿ. ಹಾಗಾಗಿ ತೊಂದರೆ ಇಲ್ಲ,
ಮರಳಿ ಯತ್ನವ ಮಾಡು ಅಂತ ಮತ್ತೆ ಮಾಡಿದೆ. ಮತ್ತೆ ಕನ್ನಡವೋ ಸಂಸ್ಕೃತವೋ ಹಿಂದಿಯೋ ಜರ್ಮನೋ ಹಿಂದಿ BEd ಹಿಂದಿ MBA ಎಲ್ಲ ಮಾಡಿದೆ. ಸ್ವಾಮಿ ಅದು ಪ್ರೀತಿಗಾಗಿ ಅಲ್ಲ, ಪಾಪಿ ಪೇಟಿಗೆಯಲ್ಲಿ ಹೊಟ್ಟೆ ಏನು ಮಾಡುವುದು ಹೇಳಿ. ಈ ಕೊನೆಯ ಹಂತಕ್ಕೆ ಬರ್ತಿದ್ದೇನೆ. ಸಮ್ಮೇಳನದ ನನಗೆ ಹೇಳಿದ್ದವರು 40 ನಿಮಿಷ, ಅದರಲ್ಲಿ ಬಹುಶಃ 20-25 ನಿಮಿಷ ನಾನು ಈಗಲೇ ನುಂಗಿದೆ. ಆದ್ದರಿಂದ ಇನ್ನೂ ಉಪಯೋಗಿಸುವ ಹಕ್ಕು ನನಗಿಲ್ಲ. ಒಂದು ಬದ್ಧತೆ ಇದೆ ಸಮಯಕ್ಕೆ ಮುಗಿಸುವಂಥದ್ದು. ಈ ಸಮ್ಮೇಳನದ ಆಯೋಜನೆಯ ಹಿಂದೆ ನೂರಾರು ಸೇನಾನಿಗಳ ಅವಿರತ ಶ್ರಮವಿದೆ. ತಾಯಿ ಭುವನೇಶ್ವರಿಯ ಮೇಲಣ ಭಕ್ತಿ ಇದೆ. ನಾಡು ನುಡಿಯ ಹಬ್ಬದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳುವ ಅದಮ್ಯ ಉತ್ಸಾಹವಿದೆ. ಇದರ ಸುಸಂಪನ್ನತೆಗೆ ಕಾರಣರಾದ ಎಲ್ಲ ಬಂಧು ಭಗಿನಿಯರಿಗೆ, ಸಹಕರಿಸಿದ ಎಲ್ಲ ಸಂಸ್ಥೆಗಳಿಗೆ ವಿನೀತನಾಗಿ ನಮಸ್ಕರಿಸ್ತೇನೆ. ನಮ್ಮೆಲ್ಲರ ಸದಭಿಮಾನದ ಜೀವಕಳೆ ಇನ್ನಷ್ಟು ಸಾಹಿತ್ಯ ರಚನೆಗೆ ಎಲ್ಲರಿಗೂ ಪ್ರೇರಣೆಯಾಗಲಿ ಎಂದು ಪ್ರಾರ್ಥಿಸಿ, ಮತ್ತೊಮ್ಮೆ ನಾಡಿನ ಸಮಾರೋಪದಲ್ಲಿ ಇಲ್ಲಿ ಏನಾದರೂ ನನ್ನಿಂದ ಜಾರಿ ಇದ್ದಿದ್ದರೆ, ಯಾಕೆ ನನಗೆ ಗೊತ್ತಿದೆ ನೀವೆಲ್ಲ ಗೌರವಿಸ್ತೀರಿ, ಅಭಿಮಾನ ಪಡ್ತೀರಿ. ಈ ನಮ್ಮಲ್ಲಿ ದೇವರ ಹೊರುವವು ಅಂತಿದ್ದಾರೆ, ಎಲ್ಲರೂ ಕೈ ಮುಗಿತಾರೆ ದೇವರ ಸವಾರಿ ಬರುವಾಗ. ದೇವರ ಹೊರುವವ ಯೋಚಿಸ್ತಾನೆ, ಮಾತಲ್ಲ ಎಂಕೆ ಕೈ ಮುಗಿಬನು, ದೇವರನ್ನಲ್ಲಿ ಇಷ್ಟ ಇವ ಹೋದ, ಯಾರೂ ಮೂಸುವುದಿಲ್ಲ. ಹಾಗೆ ಕನ್ನಡ ಸಾಹಿತ್ಯ ಭುವನೇಶ್ವರಿಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯ ಮಣೆ ಇದೆ. ನೀವು ಕೊಳ್ಳಿರಿಸಿದ್ದೀರಿ, ನೀವು ಮುಂಡಾಸು ತೊಡಿಸಿದ್ದೀರಿ. ಮುಂಡಾಸು ಬಿಟ್ಟ ಕೂಡಲೇ ಖಾಲಿ ಕಲೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ನೀವು ಏನಾದರೂ ಗೌರವ ಸಲ್ಲಿಸಿದರೆ ಅದು ತಾಯಿ ಭುವನೇಶ್ವರಿಯ ಆ ಆದರಣೀಯ ಮನೆಗೆ ಸಲ್ತದೆ, ಈ ಮುಳಿಯದವನಿಗಲ್ಲ ಅಂಥೇಳಿ. ತುಳುವಿನಲ್ಲಿ ಒಂದು ಮಾತುಂಟು, ಕೊರ್ಪುನ ಪೇರುಡು ನೀರಿದಾವೇ ಅಂಶ ಹೆಚ್ಚಾಂಡ ಮಾರಿನ ಎನ್ನ ದೋಸ ಪೆತ್ತದ ದೋಸ ಹತ್ತು ಅಂತ. ನನ್ನ ಮಾತಿನಲ್ಲಿ ನನ್ನ ಏನಾದರೂ ಸ್ವಲ್ಪ ಜಳ್ಳು ಬಂದಿದೆ ಅಂತಾದರೆ ಸರಸ್ವತಿಯ ತಾಯಿಯ ಬರಗಾಲ ಅಲ್ಲ, ತಿಳಿಯದವ ನನ್ನ ಬರಗಾಲ, ನನ್ನ ಪ್ರಾರಬ್ಧ ಅಂತ ಭಾವಿಸಿ ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತಾ, ನಾಳೆ ಸಮಾರೋಪಕ್ಕೆ ಒಂದಿಷ್ಟು ಇಟ್ಟು ಕೊನೆಯ ನನ್ನ ಆಶಯ ಗೀತೆಯನ್ನು ಕವಿ ಎಂದು ಗಣಿಸಿದ್ದರಿಂದ ಹೇಳ ಬಯಸ್ತೇನೆ. ಮೊಳಗಲನವರತ ಕನ್ನಡದ ಘಂಟಾಧ್ವನಿಯು, ಮೊಳಗಲನವರತ ಕನ್ನಡದ ಘಂಟಾಧ್ವನಿಯು ಬೆಳಗುತ್ತಿರಲೆಂದೆಂದು ಕನ್ನಡದ ಜ್ಯೋತಿ, ಬೆಳಗುತ್ತಿರಲೆಂದೆಂದು ಕನ್ನಡದ ಜ್ಯೋತಿ. ಮನೆ ಮನೆಯಲನುರಣಿಸೆ ಕನ್ನಡದ ಜಯಘೋಷ, ಮನೆ ಮನೆಯಲನುರಣಿಸೆ ಕನ್ನಡದ ಜಯಘೋಷ. ಜನಮನಕ್ಕೆ ಬೇಕಿಲ್ಲ ಅಳುಕು ಭಯ ಭೀತಿ, ಜನಮನಕ್ಕೆ ಬೇಕಿಲ್ಲ ಅಳುಕು ಭಯ ಭೀತಿ. ಕನ್ನಡವೇ ಕನ್ನಡದ ಸಾಹಿತ್ಯ ಭಂಡಾರ ತುಂಬಿಡುವ, ಕನ್ನಡದ ಸಾಹಿತ್ಯ ಭಂಡಾರ ತುಂಬಿಡುವ. ಕನ್ನಡದ ಕುಲಕೋಟಿ ಒಮ್ಮನದಿ ನಡೆವ, ಕನ್ನಡದ ಸಾಹಿತ್ಯ ಭಂಡಾರ ತುಂಬಿಡುವ. ಕನ್ನಡದ ಕುಲಕೋಟಿ ಒಮ್ಮನದಿ ನಡೆವ. ಕನ್ನಡವೇ ಗಂಗೆ, ಕನ್ನಡವೇ ಸಂಜೀವಿನಿಯು, ಕನ್ನಡದ ತೇರೆಳೆಯೇ ನೀಡೋಣ ಬಲವ. ಕನ್ನಡವೇ ಗಂಗೆ, ಕನ್ನಡವೇ ಸಂಜೀವಿನಿಯು, ಕನ್ನಡದ ತೇರೆಳೆಯೇ ನೀಡೋಣ ಬಲವ. ಕನ್ನಡವೇ ಮನೆ ಮನವು, ಕನ್ನಡವೇ ಧನಯಮಗೆ, ಕನ್ನಡದ ನುಡಿಮುತ್ತು ನಿಜದ ಪರಮಾನ್ನ. ಕನ್ನಡವೇ ಮನ ಮನವು, ಕನ್ನಡವೇ ಧನಯಮಗೆ, ಕನ್ನಡವೇ ನುಡಿಮುತ್ತು ನಿಜದ ಪರಮಾನ್ನ. ಕನ್ನಡದ ಹಬ್ಬವಿರೆ, ಚೆನ್ನುಡಿಯ ಕಬ್ಬವಿರೆ, ಉನ್ನತಿಗೆ ಬೇರೇನು ಅದುವೇ ಮೃಷ್ಟಾನ್ನ. ಕನ್ನಡದ ಹಬ್ಬವಿರೆ, ಬೆನ್ನುಡಿ ಚೆನ್ನುಡಿಯ ಕಬ್ಬವಿರೆ, ಉನ್ನತಿಗೆ ಬೇರೇನು ಅದುವೇ ಮೃಷ್ಟಾನ್ನ. ಇಲ್ಲಿಯವರೆಗೆ ನನ್ನನ್ನು ಸಹಿಸಿಕೊಂಡ ನಿಮಗೆಲ್ಲರಿಗೆ ಕೃತಜ್ಞತೆ ಕೈ ಜೋಡಿಸ್ತೀವಿ ರವಿಸ್ತೇನೆ. ಸಿರಿಗನ್ನಡಗಳಿಗೆ